ಕಾಂಗ್ರೆಸ್ನಲ್ಲಿ ಶುರುವಾಗಿದ್ದ ನಾಯಕತ್ವ ಬದಲಾವಣೆಗೆ ತಾತ್ಕಾಲಿಕ ವಿರಾಮ ಬಿದ್ದಿದೆ. ಹೈಕಮಾಂಡ್ ಸೂಚನೆಯಂತೆ ಸಿಎಂ ಡಿಸಿಎಂ ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ತಮ್ಮ ನಡುವಿನ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ. ಇದೆಲ್ಲವೂ ಕಾರಣವಾಗಿದ್ದು ಇಬ್ಬರು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಯೂತ್ ಲೀಡರ್ಸ್ ಅನ್ನೋದು ಹಲವರಿಗೂ ಗೊತ್ತಿಲ್ಲ. ಹೈಕಮಾಂಡ್ ಹಾಗೆ ಉಭಯ ನಾಯಕರ ನಡುವೆ ಸಂಧಾನಕಾರರಾಗಿ ಕೆಲಸ ಮಾಡಿದ್ರಿಂದಲೇ ಇದು ಸಾಧ್ಯವಾಯಿತು. ಸಿಎಂ ಡಿಸಿಎಂ ಕುರ್ಚಿ ಕಿತ್ತಾಟಕ್ಕೆ ಮದ್ದು ಅರೆದವರು ಯಾರು? ಹೈಕಮಾಂಡ್ ಉಭಯ ನಾಯಕರ ನಡುವೆ ಸಂಧಾನ ನಡೆಸಿದ್ಯಾರು? The unity will continue. We are together. ರಾಜ್ಯದಲ್ಲಿ ನಡೆದಿದ್ದ ಕುರ್ಚಿ ಕಿತ್ತಾಟಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ನಿಜ. ಆದರೆ ಇದಕ್ಕೆಲ್ಲ ಕಾರಣ ಯಾರು ಅನ್ನೋದು ಹಲವರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಈ ಕುರ್ಚಿ ಕಿತ್ತಾಟದಿಂದ ಕಾಂಗ್ರೆಸ್ಗೆ ಹೋಗ್ತಿದ್ದ ಮರ್ಯಾದೆಯನ್ನ ಉಳಿಸುವಲ್ಲಿ ನೆರವಾದವರು ಇಬ್ಬರು ಯಂಗ್ ಅಂಡ್ ಎನರ್ಜೆಟಿಕ್ ಯೂತ್ ಲೀಡರ್ಸ್. ಎಸ್, ಉಭಯ ನಾಯಕರ ತಿಕ್ಕಾಟ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತಂದು ಪರಿಸ್ಥಿತಿ ತಿಳಿಗೊಳಿಸುವಲ್ಲಿ ನೆರವಾದವರು ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಶಾಸಕ ಪೊನ್ನಣ್ಣ. ಅದರಲ್ಲೂ ಪ್ರಿಯಾಂಕ್ ಖರ್ಗೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ನಿರಂತರವಾಗಿ ಹೈಕಮಾಂಡ್ಗೆ ವರದಿ ನೀಡುತ್ತಿದ್ರು. ಇಬ್ಬರ ಜಟಾಪಟಿಯಿಂದಾಗಿ ಪಕ್ಷ ಮತ್ತು ಸರ್ಕಾರಕ್ಕೆ ಎದುರಾಗ್ತಿರುವ ಡ್ಯಾಮೇಜ್ ಬಗ್ಗೆ ರಾಹುಲ್ ಗಮನಕ್ಕೆ ತರ್ತಿದ್ರು. ಅದರ ಪರಿಣಾಮವೇ ಹೈಕಮಾಂಡ್ ಮಧ್ಯಪ್ರವೇಶಕ್ಕೆ ಕಾರಣವಾಗಿತ್ತು. ಆದ್ದರಿಂದಲೇ ಪ್ರಿಯಾಂಕ್ ಖರ್ಗೆ ಮೂಲಕವೇ ಇಬ್ಬರು ನಾಯಕರ ಒಳಗಿನ ಅಭಿಪ್ರಾಯಗಳನ್ನ ಪಡೆಯೋಕೆ ಸಾಧ್ಯವಾಯಿತು. ನಂತರ ಎಚ್ಚರಿಕೆ ರವಾನಿಸಿ ಇಬ್ಬರನ್ನ ಸದ್ಯಕ್ಕೆ ಒಂದುಗೂಡುವಂತೆ ಮಾಡ್ತು. ಸಂಧಾನಕ್ಕೆ ಪೊನ್ನಣ್ಣನವರನ್ನು ಬಳಸಿಕೊಂಡ ಹೈಕಮಾಂಡ್. ಪೊನ್ನಣ್ಣ ಮೂಲಕವೇ ಸಿಎಂ ಡಿಸಿಎಂಗೆ ಸಂದೇಶ ರವಾನೆ. ಇನ್ನು ವಿರಾಜಪೇಟೆ ಶಾಸಕ ಹಾಗೂ ಸಿಎಂ ಕಾನೂನು ಸಲಹೆಗಾರರಾಗಿರುವ ಪೊನ್ನಣ್ಣ ಹೈಕಮಾಂಡ್ ನಾಯಕರು ಸಿಎಂ ಡಿಸಿಎಂ ನಡುವೆ ಸಂಧಾನಕಾರರಾಗಿ ಗುರುತಿಸಿಕೊಂಡ್ರು. ಇಬ್ಬರು ನಾಯಕರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಸಮಸ್ಯೆ ಇತ್ಯರ್ಥ ಪಡಿಸಿಕೊಳ್ಳುವಂತೆ ಪೊನ್ನಣ್ಣನವರ ಮೂಲಕವೇ ಹೈಕಮಾಂಡ್ ಸೂಚನೆ ನೀಡಿತು. ಸಿಎಂ ಹಾಗೂ ಡಿಸಿಎಂಗೆ ಪೊನ್ನಣ್ಣ ಮೂಲಕವೇ ಸಂದೇಶ ರವಾನಿಸಿ ಅವರ ಅಭಿಪ್ರಾಯಗಳನ್ನ ಪಡೆದು ಅಂತಿಮವಾಗಿ ನೀವು ನಿರ್ಧಾರ ತೆಗೆದುಕೊಳ್ಳಿ, ಅನಂತರವೇ ದೆಹಲಿಗೆ ಬನ್ನಿ ಎಂದಿತ್ತು. ಹೀಗಾಗಿ ಉಭಯ ನಾಯಕರು ಮೀಟಿಂಗ್ ನಡೆಸಿ ಒಟ್ಟಿಗಿದ್ದೇವೆಂಬ ಸಂದೇಶ ರವಾನಿಸಿತು. ಹಾಗಾಗಿ ಪೊನ್ನಣ್ಣನವರ ಪಾತ್ರವು ಇಲ್ಲಿ ದೊಡ್ಡದಾಯ್ತು. ಅವರಿಬ್ಬರು ಮಾತಾಡ್ಲಿಕ್ಕೋಸ್ಕರ ಇವತ್ತು ಸಭೆ ಇತ್ತು. ತಿಂಡಿಗೆ ಇದ್ದಾಗ ನಾನು ಅಲ್ಲಿದ್ದರಿಂದ ತಿಂಡಿ ಮಾಡೋದಕ್ಕೆ ಸೌಜನ್ಯಕ್ಕೆ ನಾನು ತಿಂಡಿಗೆ ಸೇರಿಸ್ಕೊಂಡ್ರು ಅಷ್ಟೇ. ನಾನೇನು ಫೆಸಿಲಿಟೇಟ್ ಮಾಡಲಿಲ್ಲ. ಹೈಕಮಾಂಡ್ನವರು ಜೊತೆಗೆ ಇರ್ತೀನಲ್ಲ, ಅದಕ್ಕೆ ದೂರವಾಣಿ ಕೊಡಿ ಅವ್ರಿಗೆ ಅಂತೇಳಿ ಫೋನ್ ಮಾಡಿದ್ರು, ಬಿಟ್ರೆ ಬೇರೆ ಏನೂ ಇಲ್ಲ. ಒಟ್ನಲ್ಲಿ ಸಿಎಂ ಡಿಸಿಎಂ ನಡುವೆ ನಡೆದಿದ್ದ ಗದ್ದಲಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಇದಕ್ಕೆ ಕಾರಣ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಶಾಸಕ ಪೊನ್ನಣ್ಣ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇವರಿಬ್ಬರ ಮೂಲಕವೇ ರಾಜ್ಯದ ಇಂಚಿಂಚು ಬೆಳವಣಿಗೆಗಳನ್ನ ಪಡೆದ ಹೈಕಮಾಂಡ್ ನಂತರ ಸಮಸ್ಯೆಯನ್ನ ತಾತ್ಕಾಲಿಕವಾಗಿ ಪರಿಹರಿಸುವಲ್ಲಿ ಯಶಸ್ವಿಯಾಗಿದೆ. ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, TV5 ಬೆಂಗಳೂರು.